ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಅವರು ಮೋಸ್ಟ್ಲಿ ಅವ್ರ ತಂದೆ ತಾಯಿಯವರು ದೈವ ಭಕ್ತರಿರಬೇಕು. ಪ್ರತಾಪ ಅಂತ ಇಟ್ಟಿದ್ದಾರೆ, ಇಲ್ಲ ಅಂದ್ರೆ ಕೋತಿ ಅಂತ ನಾಮಕರಣ ಮಾಡೋರು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಕಾಡ್ತಿದೆ. ನಾನು ಅವ್ರನ್ನ ಸಿಂಹ ಅಂತೆಲ್ಲ ಕರೆಯಲ್ಲ. ಸಿಂಹ ಅಂದ್ರೆ ಗರ್ಜಿಸ್ಬೇಕು, ಬಾಯಿ ಬಡ್ಕೋಬಾರದು. ಪ್ರತಾಪ್ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಏನ್ ಗೊತ್ತಾ ಸರ್? ಅಸ್ತಿತ್ವದ ಕೊರತೆ. ಬಿಜೆಪಿಯವರು ಒದ್ದು ವರ್ಕ್ ಹಾಕಿದ್ರೋ ಇಲ್ವೋ ಗೊತ್ತಿಲ್ಲ, ವರ್ಕ್ ಅಂತೂ ಹಾಕಿದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ಗೆ ಆತ ಸ್ಯೂಟ್ ಆಗಲ್ಲ. ಅಷ್ಟು ಅಹಂಕಾರ, ಅಷ್ಟು ದುರಹಂಕಾರ ಇದ್ರೆ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ 10,000 ಓಟು ಬರಲ್ಲ. ಅಂಬಲ್ಲಿದ್ದವನೇ ಸ್ಟೇಟ್ ಪಾಲಿಟಿಕ್ಸ್ ಅಲ್ಲಿ ಮೇಲ್ ಬರ್ತಾನೆ. ಹೋಗ್ಲಿ, ನೆಕ್ಸ್ಟ್ ಟೈಮ್ MP ಸೀಟ್ ಸಿಗುತ್ತಾ? ಮೈಸೂರು ರಾಜರು ಎಲ್ಲಿ ಬಿಟ್ಕೊಡ್ತಾರೆ? ಅವ್ರು ಮೈಸೂರು ಸಂಸ್ಥಾನನೇ ಬಿಟ್ಕೊಡಲ್ಲ, ಅಧಿಕಾರನ ಬಿಟ್ಕೊಡ್ತಾರ. ಸೊ ಅಲ್ಲಿ MP ಟಿಕೆಟ್ ಹೋಯ್ತು. ಆ ಕಡೆ ಯತ್ನಾಳ್ ಸಾಹೇಬ್ರು ಮಿಸ್ಕಿದ್ರೆ JCB ಅಂತಾರೆ, ಈತ ನೋಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಬೆಟರ್ ಇವರಿಬ್ರು UP ಕಂಟೆಸ್ಟ್ ಮಾಡೋದೇ ಬೆಟರ್. ಕರ್ನಾಟಕ ರಾಜಕಾರಣದಲ್ಲಿ ಇವ್ರಿಗೆ ಭವಿಷ್ಯನೇ ಇಲ್ಲ. ಪ್ರತಾಪ್ ಅವರೇ, ಚಾಮುಂಡಿ ತಾಯಿನ ನಿಮಗಿಂತ ಜಾಸ್ತಿ ಆರಾಧಿಸೋರು ನಾವು. ನೀವು ಶ್ರೀರಾಮಚಂದ್ರನ ಸೀತೆ ಮಾತನ್ನ ನೋಡಕ್ಕೆ ಅಯೋಧ್ಯೆಗೆ ಹೋಗ್ತಿರೇನೋ, ನಾವು ನಮ್ಮ ಮನೆಯಲ್ಲಿರೋ ನಮ್ಮ ತಾಯಿಯಲ್ಲಿ ಸೀತಾದೇವಿಯನ್ನ, ನಮ್ಮ ತಂದೆಯಲ್ಲಿ ಶ್ರೀರಾಮಚಂದ್ರನ ನೋಡ್ತಕ್ಕಂಥ ಹಿಂದೂಗಳು ನಾವು. ನಿಮಗಿಂತ ದೊಡ್ಡ ಹಿಂದೂ ಭಕ್ತಗಳು ನಾವು, ಹಿಂದೂ ಆರಾಧಕರು. ಏನು ಯತ್ನಾಳ್ಗೆ, ಪ್ರತಾಪ್ ಸಿಂಹಗೆ ನಿಮ್ ತಾತ ಏನ್ ವಿಲ್ ಬರ್ಕೊಟ್ಟಿದ್ದೀರಾ ನಿಮ್ಗೆ ಹಿಂದೂ ಧರ್ಮ ನಿಮ್ದು ಅಂತ? ನಿಮ್ಮ ಅಪ್ಪನ ಮನೆ ಆಸ್ತಿನ ಪ್ರತಾಪ್ ಅವ್ರೆ? ನೀವು ಏನೂ ಆಗಲ್ಲ ರಾಜಕಾರಣದಲ್ಲಿ. ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಇರ್ತೀರಾ. ಕೋರ್ಟ್ಗೆ ಹೋಗಿ ಕೇಸ್ ಹಾಕಿದ್ದಾರೆ. ನೆಟ್ ಕೇಸ್ ಹಾಕಕ್ಕಾದ್ರೂ ಬರುತ್ತಾ? ಆರ್ಟಿಕಲ್ 25, 26 ಮೆನ್ಷನ್ ಮಾಡಿದ್ದಾರೆ. ನಾನು ಮಾತಾಡಿದ್ರೆ ನನ್ನ ಮೇಲೆ ಸ್ಟೇ ತರಕ್ ಹೋಗ್ತಾರೆ. ಲಕ್ಷ್ಮಣನ ಮಾತಾಡಿದ್ರೆ ಲಕ್ಷ್ಮಣ್ ಮೇಲೆ ಸ್ಟೇ ತರಕ್ ಹೋಗ್ತಾರೆ. ಈಗ ನಾನು ಬೈದಿದ್ದೀನಾ, 3ನೇ ಡಿಫಾಮೇಶನ್ ಆಗ್ತಾನೆ. ಒಂದು ಡಿಫಾಮೇಶನ್ ಅಲ್ಲಪ್ಪ, ನಿನ್ನನ್ನು ಯಾವನು ಬೈಬಾರ್ದು, ನೀನೆಲ್ಲರನ್ನು ಬೈಬೇಕಾ? ಅಟ್ಲೀಸ್ಟ್ ಸರ್, ಪತ್ರಕರ್ತರಿಗಾದ್ರೂ ಗೌರವ ಕೊಡ್ಬೇಕಲ್ಲ. ನನ್ನ ಪತ್ರಕರ್ತರನ್ನು ಬಾಯಿಗೆ ಬಂದಂಗೆ ಬೈದಿದ್ದಾನೆ. ನೀವು ಮೈಸೂರು ರಿಪೋರ್ಟರ್ಸ್ನ ಕೇಳಿ ನೋಡಿ ಸರ್. ಯಾರಾದ್ರೂ ರಿಪೋರ್ಟ್ರು ಕ್ರಾಸ್ ಕ್ವಶನ್ ಕೇಳಿದ್ರೆ ಅವ್ರ ಎಡಿಟರ್ಗೆ ಫೋನ್ ಹೋಗಿರುತ್ತೆ, ನಿಮ್ ರಿಪೋರ್ಟರ್ ಹಿಂಗ್ ಹೇಳ್ತಿದ್ದಾನೆ, ಹಿಂಗ್ ಕೇಳ್ಬೇಡಿ ಅಂತ ಹೇಳಿ ಅಂತ. ಜರ್ನಲಿಸಮ್ ಅಲ್ಲಿ ಬಂದವ್ರು ನೀವು, ವಿಮರ್ಶೆ ತಟ್ಕೊಳ್ಳೋ ಯೋಗ್ಯತೆ ಇಲ್ಲ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ನಾನು ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಒಂದೇ ಕ್ವಶನ್ ಕೇಳೋದು, ಸರ್ ನೀವು ಹಿಂದೂ ಧರ್ಮದ ಬಗ್ಗೆ ಎಷ್ಟು ಮಾತಾಡ್ತಿರಲ್ಲ, ಎಷ್ಟು ಹಿಂದೂ ದೇವಾಲಯಗಳಿಗೆ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ದಾನ ಮಾಡಿದೀರಾ ಸರ್? ಎಷ್ಟು ಜನ ಹಿಂದೂ ಧರ್ಮದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದಾರೆ ಸರ್? ಎಷ್ಟು ಜನ ಹಿಂದೂ ಧರ್ಮದವರು ಓದಕ್ಕಾಗದ ಶಾಲೆಗಳನ್ನ ಉದ್ಧಾರ ಮಾಡಿದ್ದೀರಾ ಸರ್? ಬಾಯಿ ತೆಗೆದ್ರೆ ಯೋಗಿ ಯೋಗಿ ಯೋಗಿ. ಯತ್ನಾಳು ಪ್ರತಾಪು ಫೈರ್ ಅಲ್ಲ, ಬಿಜೆಪಿ ಅವ್ರು ಕಿತ್ತು ಬಿಸಾಕಿರೋ ಪೈರ್ ಅವರು. ಅದು ಮೊಳೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಬಿಜೆಪಿ ಅವ್ರು ಕಿತ್ತು ಬಿಸಾಕಿರೋ ಪೈರು, ಅದು ಫೈರ್ ಅಲ್ಲ ಅಲ್ವಾ? ಏನೋ ಪ್ರತಾಪ್ ಅವ್ರೆ, ಕೋತಿ ತರ ಆಡ್ಬೇಡಿ, ಕಮಂಗಿ ತರ ಆಡ್ಬೇಡಿ, ಬಾಯಿ ಮುಚ್ಕೊಂಡಿರಿ. ನೀವು ಸ್ಟೇ ತರ್ತೀರಾ ನನಗೆ ಗೊತ್ತು, ವೆಕೇಟ್ ಮಾಡಿಸೋದು ನಮಗ್ ಗೊತ್ತಿಲ್ವೇನೋ, ಅದು ನಮಗ್ ಗೊತ್ತು. ಬಿಜೆಪಿ ಅವರು ಮದ್ದೂರಲ್ಲಿ ಹೋಗಿದ್ದಾರೆ ಸರ್. ಸರ್ ಈಗ ಒಂದ್ ನಿಮಿಷ ಸರ್, 99% ಗಣೇಶ ವಿಸರ್ಜನೆ ಯಶಸ್ವಿಯಾಗಿ ಆಗಿದೆ. ಎಲ್ಲೋ ಒಂದ್ ಕಡೆ ಫೇಲ್ ಆಗಿದೆ, ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗಿದೆ. ಸರ್ ತಪ್ಪು ಯಾರು ಮಾಡಿದ್ರು? ಹಿಂದೂಗಳು ತಪ್ಪು ಮಾಡಿದ್ರು, ಮುಸ್ಲಿಂ ತಪ್ಪು ಮಾಡಿದ್ರು, ಕ್ರಿಶ್ಚಿಯನ್ ತಪ್ಪು ಮಾಡಿದ್ರು, ತಪ್ಪೇ. ಅದಕ್ಕೆ ಧರ್ಮ ಯಾಕೆ ಲೇಪನ ಮಾಡೋದು? ಇವರು ಅವ್ರನ್ನ ಅರೆಸ್ಟ್ ಮಾಡಿದೀವಿ ತಾನೆ ಸರ್. ಯಾರು ತಪ್ಪು ಮಾಡಿದ್ರು ನಾವು ಒದ್ದೊಳಕ್ ಹಾಕ್ತಿವಿ. ಪ್ರತಾಪ್ ಸಿಂಹನ ಹಿಂಗೆ ಸ್ಟ್ರೈಕ್ ಮಾಡಕ್ ಹೇಳಿ, ಆತನ್ನು ಒದ್ದೊಳಕ್ ಹಾಕ್ತಿವಿ. ಕಾನೂನ್ನ ಕೈಗೆ ತಗೊಂಡ್ರೆ ಪ್ರತಾಪ್ ಆದ್ರೇನು, ಯತ್ನಾಳ್ ಆದ್ರೇನು, ಅವ್ರ ಅಪ್ಪ ಆದ್ರೇನು, ಅವ್ರ ತಾತ ಆದ್ರೇನು. ಆದ್ರೆ ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ಬರೋ ಟೈಮಲ್ಲಿ ಇವ್ರು ಹೋಗಲ್ ಬೆಂಕಿ ಹಚ್ಚಿದ್ರೆ ಹಿಂದುತ್ವದ ಬಗ್ಗೆ ಬರೀ ಮುಸ್ಲಿಮ್ಸ್ ಬೈಯೋದು. ನನಗನ್ನಿಸ್ತಿದೆ ಪ್ರತಾಪ್ ಅವ್ರಿಗೆ, ಯತ್ನಾಳ್ ಅವ್ರಿಗೆ ಇಸ್ಲಾಂ ಧರ್ಮನ ಬೈಬೇಕು ಅಂತ, ಕ್ರಿಶ್ಚಿಯನ್ ಧರ್ಮನ ಬೈಬೇಕು ಅಂತ ಅವ್ರನ್ನ ಓದ್ಕೊಂಡಿರೋಷ್ಟು, ಅಂದ್ರೆ ಇಸ್ಲಾಂ ಧರ್ಮನ ಓದ್ಕೊಂಡಿರೋಷ್ಟು ಪ್ರತಾಪ್ ಹಿಂದೂ ಧರ್ಮದ ಬಗ್ಗೆ ಓದ್ಕೊಂಡಿಲ್ಲ. ನಾನು ಯತ್ನಾಳ್ಗೆ ಬಹಿರಂಗ ಸವಾಲ್ ಆಗ್ತಿದ್ದೀನಿ, ಬನ್ನಿ ಸರ್ ಒಂದು ಹಿಂದೂ ದೇವಾಲಯದಲ್ಲಿ ಕುತ್ಕೊಳ್ಳೋಣ, ಹಿಂದೂ ಧರ್ಮದ ಬಗ್ಗೆ ಚರ್ಚೆ ಇಡೋಣ. ನಿಮ್ಗೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತೋ ಬಂದ್ ಮಾತಾಡಿ. ಧರ್ಮದ ಬಗ್ಗೆ ಯಾವತ್ತಾದ್ರೂ ಮಾತಾಡಿದೀರಾ? ಡೈಲಿ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಮರ್ತೋಗಿ ಎಷ್ಟು ದಿನ ಆಯ್ತು? ಹಂಗ್ ವಿಭೂತಿ ಹಿಂಗ್ ಹಂಚ್ಕೊಂಡ್ ಬರೋದು ಬಿಟ್ರೆ, ದೇವ್ರ ಮನೆಯಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ದೇವ್ರನ್ನ ಆರಾಧಿಸೋಣ ಅಂತ ಒಬ್ರಿಗೂ ಇಲ್ಲ. ಪ್ರತಾಪ್ ಯತ್ನಾಳ್ಗೆ ಮತ್ತೊಮ್ಮೆ ಕರಿತಾ ಇದ್ದೀನಿ, ನೀವು ಬಿಜೆಪಿ ಅವ್ರು ಕಿತ್ತು ಬಿಸಾಕಿರೋ ಪೈರುಗಳು,
ಫೈರ್ಗಳಲ್ಲ ಸರ್. ಈಗ ನೀವು ಹಿಂದೂಗಳು ಅಂತ ಹೇಳ್ತಾ ಇದ್ರಿ. ಆದ್ರೆ ನಿಮ್ಮದ ಸರ್ಕಾರ ಇರುವಂತ ಕಡೆಗೆ ಈಗ ಪಾಕಿಸ್ತಾನ ಪರ ಘೋಷಣೆ ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಸರ್ ಎಲ್ಲ. ನಿಮ್ಮ ಮುಖದ ಮೇಲೆ ಅರ್ಧ ನೆರಳು ಅರ್ಧ ಬಿಸಿ ಪರ ಘೋಷಣೆಗಳು ಕೊಟ್ಕೊಂಡು ಓಡಾಡ್ತಾ ಇದಾರೆ. ಶಾಸಕರು ನಾನು ನೆಕ್ಸ್ಟ್ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾರೆ ಸರ್. ಅವನು ಯಾರು ಕೂಗಿದನೋ ಅವನಿಗೆ ಬೇಲು ಸಿಗಬಾರ್ದು ಅಂತ ಸೆಕ್ಷನ್ ಹಾಕ್ತೀವಿ. ಯಾವನೋ ಕೂಗಿದ್ರೆ ಅದಕ್ಕೆ ಸರ್ಕಾರ ಏನ್ ಮಾಡಕ್ಕಾಗುತ್ತೆ? ನಾವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾನು ಹೋಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಅದೇನೋ ಪದ ಬಳಸ್ತಾ ಅಲ್ವಾ, ನಾನು ಆ ಪದಾನ್ ಕೂಡ ಬಳಸಲ್ಲ. ನಮ್ಮ ಶತ್ರು ದೇಶದ ಪದಾನ್ ಕೂಡ ನಾನು ಬಳಸಲ್ಲ. ಅಷ್ಟು ಹೇಟ್ ಮಾಡ್ತೀವಿ ನಾವು ಆ ದೇಶನ. ಅವ್ನ್ ಯಾವನೋ ಕೂಗಿದಾನಲ್ಲ ಅವ್ನ ಒದ್ದೊಳಕಾಗ್ತೀವಿ, ಬೇಲ್ ಸಿಗದೆ ಇರೋ ಸೆಕ್ಷನ್ಸ್ ಹಾಕ್ತಿವಿ. ವಿಧಾನಸೌಧದಲ್ಲಿ ಕೂಗ್ದವ್ರ ಮೇಲೆ ಏನಾಯ್ತು ಸರ್ ಆಕ್ಷನ್? ಎಲ್ಲಿವರೆಗೂ ಬಂತು ಸರ್? ಖಂಡಿತವಾಗೂ ಅದು ಕ್ರಮ ಆಗುತ್ತೆ. ಇವತ್ತಲ್ಲ ನಾಳೆ ಕ್ರಮ ಆಗುತ್ತೆ, ಆಕ್ಷನ್ ತಗೊಂತಾರೆ. ರಾಜ್ಯಸಭೆ ಸದಸ್ಯರೇ ವಿಚಾರಣೆಗೆ ಬರದೆ ಕೊನೆಗೆ ಇದೆಲ್ಲ ಬಂದ ಮೇಲೆ ಲಾಸ್ಟಿಗೆ ಅನಿವಾರ್ಯವಾಗಿ ಹೋದ್ರು. ಹಾಗಾಗಿ ಇಂಥ ವಿಚಾರಗಳಲ್ಲಿ ಸರ್ಕಾರಗಳು ಎಷ್ಟು ಗಂಭೀರವಾಗಿರ್ತವೆ ಅನ್ನೋದು ಕೂಡ ಅಷ್ಟೇ ಪ್ರಮುಖ ಅಲ್ವಾ ಸರ್? ಖಂಡಿತವಾಗೂ ಸರ್. ಈಗ ನೋಡಿ, ಇವತ್ತೊಂದು ಗಣೇಶನ ಹಬ್ಬದ ಟೈಮಲ್ಲಿ ಯಾಕೆ ಇಂಥ ವಿಚಾರಗಳು ಬರೋದು? ಇವ್ರು ಹೋಗಿ ಯಾಕೆ ಬೆಂಕಿ ಹಚ್ಚೋದು? ನಮಗ್ ಬೇಸರದ ಸಂಗತಿ ಏನಂದ್ರೆ ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ಬರುವಾಗ ಒಂದು ಕೋತಿ ಮೈಸೂರಿಂದ ಬರುತ್ತೆ, ಒಂದು ಕೋತಿ ಬಿಜಾಪುರದಿಂದ ಬರುತ್ತೆ. ಮಾತಾಡಿದ್ರೆ JCB ಅಂತಾರೆ, ಮಾತಾಡಿದ್ರೆ ಯೋಗಿ ಆದಿತ್ಯನಾಥ್ ಅಂತಾರೆ. ಹಂಗಾದ್ರೆ ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿನೂ ಯೋಗಿ ಆದಿತ್ಯನಾಥ್ ತರ ಇರ್ಲಿಲ್ವಾ? ಹಂಗಾದ್ರೆ ಕರ್ನಾಟಕದ BJP ಮುಖ್ಯಮಂತ್ರಿಗಳೆಲ್ಲ ಅಯೋಗ್ಯರು ಅಂತಾನೆ ಇವ್ರ ಅರ್ಥ? ಮಾತಾಡ್ತಿದ್ರೆ ಯೋಗಿ ಅಂತ ಮಾತಾಡ್ತಾರೆ. ಸರ್, ಲಾ ಅಂಡ್ ಆರ್ಡರ್ ಕಂಟ್ರೋಲ್ಗೆ ಬರಬೇಕು. ಇವ್ರು BJP ಅವ್ರು ಹೀಗೆ ಮಾಡಿದ್ರೆ ನಮ್ಮ ಸರ್ಕಾರ ಕ್ರಮ ತಗೊಳುತ್ತೆ. ನನ್ನ ಗೃಹ ಸಚಿವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಭರವಸೆ ಇದೆ. ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಸರ್. ಸರ್, ಕಲ್ಲು ತೂರಾಟ ಮಾಡಿರೋರ್ನ ಅರೆಸ್ಟ್ ಮಾಡಿದೀವಿ. ಖಂಡಿತವಾಗೂ ಕ್ರಮ ತಗೊಂತೀವಿ. ನಾವು ಅವ್ರ ಪರವಾಗಿ ಡಿಫೆಂಡ್ ಮಾಡ್ತಿಲ್ಲ ಸರ್. ಅವ್ರ ಪರವಾಗಿ ನಾವೇನಕ್ಕೆ ಡಿಫೆಂಡ್ ಮಾಡ್ತೀವಿ? ಡಿಫೆಂಡ್ ಮಾಡೋ ಅವಶ್ಯಕತೆನೂ ನಮಗಿಲ್ಲ. ಖಂಡಿತವಾಗೂ ನಾವು ಡಿಫೆಂಡ್ ಮಾಡಲ್ಲ. ಆದ್ರೆ ಅವ್ರು ಬೆಂಕಿ ಹಚ್ತಾ ಇದಾರೆ, ಅದ್ರ ಬಗ್ಗೆ ನಮ್ ಬೇಜಾರಷ್ಟೇ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.